ಸಾಧಾರಣ ಕಾಲದ 19ನೆಯ ವಾರ ಬುಧವಾರ. ಈ ದಿನದ ಕಾರ್ಮೆಲ್ ಧ್ಯಾನಕ್ಕೆ ಪ್ರಿಯ ಶ್ರೋತೃಗಳೇ, ನಿಮಗೆಲ್ಲರಿಗೂ ಪ್ರೀತಿಯ ಸುಸ್ವಾಗತ. ಮತ್ತಾಯನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ. ಆ ಕಾಲದಲ್ಲಿ ಯೇಸು ತಮ್ಮ ಶಿಷ್ಯರಿಗೆ ಹೇಳಿದ್ದೇನೆಂದರೆ, ನಿನ್ನ ಸೋದರನು ನಿನಗೆ ಅಪರಾಧ ಮಾಡಿದರೆ ನೀನು ಹೋಗಿ ನೀವಿಬ್ಬರೇ ಇರುವಾಗ ಅವನ ತಪ್ಪನ್ನು ಮನಗಾಣಿಸು. ಅವನು ನಿನಗೆ ಕಿವಿಗೊಟ್ಟರೆ ಅವನ ಸೋದರತ್ವವನ್ನು ನೀನು ಮತ್ತೆ ಗಳಿಸಿಕೊಂಡಂತಾಗುವುದು. ಒಂದು ವೇಳೆ ಅವನು ನಿನಗೆ ಕಿವಿಗೊಡದೆ ಹೋದರೆ ಒಬ್ಬಿಬ್ಬರನ್ನು ನಿನ್ನ ಸಂಗಡ ಕರೆದುಕೊಂಡು ಹೋಗು. ಹೀಗೆ 2 ಅಥವಾ 3 ಸಾಕ್ಷಿಗಳ ಸಮ್ಮುಖದಲ್ಲಿ ಪ್ರತಿಯೊಂದು ಮಾತು ಇತ್ಯರ್ಥವಾಗಲಿ. ಅವರಿಗೂ ಅವನು ಕಿವಿಗೊಡದೆ ಹೋದಲ್ಲಿ ಧರ್ಮಸಭೆಗೆ ತಿಳಿಸು. ಧರ್ಮಸಭೆಗೂ ಅವನು ಕಿವಿಗೊಡದೆ ಹೋದರೆ ಅವನನ್ನು ಧರ್ಮಭ್ರಷ್ಟನೆಂದು ಹಾಗೂ ಬಹಿಷ್ಕೃತನೆಂದು ಪರಿಗಣಿಸು. ನೀವು ಇಹದಲ್ಲಿ ಏನನ್ನು ಬಂಧಿಸುತ್ತೀರೋ ಅದು ಪರದಲ್ಲೂ ಬಂಧಿಸಲಾಗುವುದು. ನೀವು ಇಹದಲ್ಲಿ ಏನನ್ನು ಬಿಚ್ಚುತ್ತೀರೋ ಅದು ಪರದಲ್ಲೂ ಬಿಚ್ಚಲಾಗುವುದು ಎಂದು ನಿಮಗೆ ಖಚಿತವಾಗಿ ಹೇಳುತ್ತೇನೆ. ಇನ್ನೂ ನಾನು ನಿಮಗೆ ಹೇಳುವುದೇನೆಂದರೆ, ನಿಮ್ಮಲ್ಲಿ 2 ತಾವು ಬೇಡಿಕೊಳ್ಳುವ ಯಾವುದಾದರೊಂದು ವಿಷಯವಾಗಿ ಇಹಲೋಕದಲ್ಲಿ ಒಮ್ಮನಸ್ಸುಳ್ಳವರಾಗಿದ್ದರೆ ಅದು ಸ್ವರ್ಗದಲ್ಲಿರುವ ನನ್ನ ತಂದೆಯಿಂದ ಅವರಿಗೆ ಕೈಗೂಡುತ್ತದೆ. ಎಲ್ಲಿ 2, 3 ನನ್ನ ನಾಮದಲ್ಲಿ ಸೇರಿರುತ್ತಾರೋ ಅಲ್ಲಿ ನಾನು ಅವರ ಮಧ್ಯೆ ಇರುತ್ತೇನೆ. ಪ್ರಭುವಿನ ಶುಭ ಸಂದೇಶ. ಕ್ರಿಸ್ತರೇ ನಿಮಗೆ ಸ್ತುತಿಯು ಸಲ್ಲಲಿ. ತಪ್ಪು ಮಾಡುವುದು ಸಹಜ, ಆದರೆ ತಿದ್ದಿ ನಡೆಯುವಂತಹ ಮನಸ್ಸು ನಮ್ಮದಾಗಬೇಕು. ತಪ್ಪು ಮಾಡುವುದು ಸಹಜ, ಬೀಳುವುದು ಸಹಜ, ಆದರೆ ತಪ್ಪನ್ನು ತಿದ್ದಿಕೊಳ್ಳುವುದಕ್ಕೆ, ಬಿದ್ದವನು ಏಳುವುದಕ್ಕೆ ಒಂದು ಅವಕಾಶವನ್ನ ಕಲ್ಪಿಸಿಕೊಡುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯ. ಮನುಷ್ಯ ಸ್ವಭಾವದಲ್ಲಿ ನಾವೆಲ್ಲರೂ ತಪ್ಪನ್ನೆಸಗುತ್ತೇವೆ. ನಮ್ಮ ಅಜ್ಞಾನದಿಂದ, ನಮ್ಮ ಅವಸರದಿಂದ, ನಮ್ಮ ತಪ್ಪು ಆಯ್ಕೆಗಳಿಂದ ತಪ್ಪನ್ನೆಸಗುತ್ತೇವೆ. ಆದರೆ ಆ ತಪ್ಪನ್ನು ತಿದ್ದಿಕೊಳ್ಳಲು ಒಂದು ಅವಕಾಶವನ್ನು ಕಲ್ಪಿಸಿಕೊಡುವುದು ನಮ್ಮ ಆದ್ಯ ಕರ್ತವ್ಯ. ಆಗ ಮಾತ್ರ ನಾವು ಆ ಭ್ರಾತೃತ್ವವನ್ನ, ಸೋದರತ್ವವನ್ನ ಸಂಪೂರ್ಣವಾಗಿ ಜೀವಿಸಿದಂತಾಗುತ್ತದೆ. ಈ ತಪ್ಪನ್ನ ತಿದ್ದಿಕೊಳ್ಳಲು 3 ಹಂತಗಳಲ್ಲಿ ನಾವು ಅವಕಾಶವನ್ನು ಕೊಡಬಹುದು ಎಂಬುದನ್ನ ಇಂದಿನ ಶುಭ ಸಂದೇಶದಲ್ಲಿ ಆಲಿಸುತ್ತೇವೆ. ಒಂದು, ವೈಯಕ್ತಿಕವಾಗಿ ಹೋಗಿ ತಪ್ಪನ್ನ ಮನಗಾಣಿಸುವಂತಹ ಪ್ರಯತ್ನವನ್ನ ಮಾಡುವಂಥದ್ದು. ಇದರ ಮೊದಲು ತಪ್ಪಿನ ಅರಿವು ನಮಗಿರಬೇಕು. ತಪ್ಪು ಯಾವ ಕಡೆಯಿಂದ ಆಗಿದೆ ಎಂಬ ಅರಿವು ನಮಗಿದ್ದಾಗ, ಆ ತಪ್ಪನ್ನು ಸಂಪೂರ್ಣವಾಗಿ ಅರಿತಾಗ ಮಾತ್ರ ನಾವು ತಪ್ಪನ್ನು ತಿದ್ದುವಂತಹ ಕೆಲಸಕ್ಕೆ ಮುಂದಾಗಬೇಕು. ಇದು ಮೊದಲನೆಯದು. ವೈಯಕ್ತಿಕವಾಗಿ ಹೋಗಿ ತಪ್ಪನ್ನು ತಿದ್ದುವಂತಹ ಪ್ರಯತ್ನವನ್ನ ಮಾಡುವಂಥದ್ದು. ಯಾವಾಗ ಈ ವಿಧಾನ ಕಾರ್ಯಗತವಾಗುವುದಿಲ್ಲ, ಫಲಪ್ರದವಾಗುವುದಿಲ್ಲ, ಆಗ ನಾವು 2ನೆಯ ವಿಧಾನಕ್ಕೆ ಹೋಗುವಂಥದ್ದು. ಒಬ್ಬಿಬ್ಬರನ್ನು ಕರೆದುಕೊಂಡು ಹೋಗಿ ಆ ತಪ್ಪನ್ನು ತಿದ್ದುವಂತಹ ಪ್ರಯತ್ನವನ್ನ ಮಾಡುವಂಥದ್ದು. ಆಗ ಒಬ್ಬಿಬ್ಬರ ಆ ಸಮ್ಮುಖದಲ್ಲಿ ತಪ್ಪನ್ನು ಒಪ್ಪಿಕೊಳ್ಳುವಂತಹ ಸಾಧ್ಯತೆ ಹೆಚ್ಚಿರುತ್ತದೆ. ಅಂದ್ರೆ ಅಲ್ಲಿ ಒಬ್ಬ ಮಾತ್ರ ತಪ್ಪನ್ನ ಅರಿತು ಅದನ್ನ ತಪ್ಪೆಂದು ಘೋಷಿಸುವುದಲ್ಲ, ಬದಲಾಗಿ ಒಬ್ಬಿಬ್ಬರ ಸಮ್ಮುಖದಲ್ಲಿ ಇದನ್ನ ವ್ಯಕ್ತಪಡಿಸಿದಾಗ ತಪ್ಪಿನ ಅರಿವು ವ್ಯಕ್ತಿಗೆ ಮೂಡುವಂತಹ ಸಾಧ್ಯತೆ ಜಾಸ್ತಿ ಇದೆ. ಈ 2 ವಿಧಾನಗಳು ಫಲಪ್ರದವಾಗದ ಸಮಯದಲ್ಲಿ ಮಾತ್ರ ನಾವು ಅದನ್ನ ಧರ್ಮಸಭೆಗೆ ತಿಳಿಸುವಂಥದ್ದು. ಆಗಲೂ ಆತ ತಿದ್ದಿಕೊಳ್ಳದೆ ಹೋದರೆ ಆತನನ್ನು ಧರ್ಮಭ್ರಷ್ಟನಾಗಿ ಬಿಟ್ಟು ಬಿಡುವಂಥದ್ದು. ಹೀಗೆ 3 ಹಂತಗಳಲ್ಲಿ ನಾವು ಒಬ್ಬರ ತಪ್ಪನ್ನ ತಿದ್ದಿಕೊಳ್ಳುವಂತಹ ಅವಕಾಶವನ್ನು ಕಲ್ಪಿಸಿಕೊಡಬೇಕೆಂಬುದನ್ನ ಇಂದಿನ ಶುಭ ಸಂದೇಶದಲ್ಲಿ ಆಲಿಸುತ್ತೇವೆ. ಯಾಕೆ ನಾವು ಮತ್ತೊಬ್ಬರ ತಪ್ಪನ್ನು ತಿದ್ದಿಕೊಳ್ಳಲು ಸಹಾಯ ಮಾಡಬೇಕು, ಅವಕಾಶವನ್ನು ಕಲ್ಪಿಸಿಕೊಡಬೇಕೆಂದರೆ, ಎಲ್ಲಿ 2, 3 ನನ್ನ ನಾಮದಲ್ಲಿ ಸೇರಿರುತ್ತಾರೋ ಅಲ್ಲಿ ನಾನು ಅವರ ಮಧ್ಯೆ ಇರುತ್ತೇನೆ ಎನ್ನುತ್ತಾರೆ ಯೇಸು. ಅಂದ್ರೆ ಯೇಸುವಿನ ನಾಮದಲ್ಲಿ ನಾವೆಲ್ಲರೂ ಒಂದುಗೂಡಬೇಕಾದರೆ ನಮ್ಮಲ್ಲಿರುವಂತಹ ಎಲ್ಲಾ ರೀತಿಯ ವೈಮನಸ್ಯಗಳು ದೂರ ಆಗಬೇಕು. ನಮ್ಮಲ್ಲಿರುವಂತಹ ಎಲ್ಲ ತಪ್ಪುಗಳನ್ನ ಮನ್ನಿಸುವಂತಹ ಆ ಉದಾರ ಮನಸ್ಸು ನಮ್ಮದಾಗಿರಬೇಕು. ಆಗ ಮಾತ್ರ ನಾವು ಒಮ್ಮನಸ್ಸಿನಿಂದ ಒಂದುಗೂಡಲು ಸಾಧ್ಯವಾಗುತ್ತದೆ. ಒಮ್ಮನಸ್ಸಿನಿಂದ ಒಟ್ಟಾಗಿ ಪ್ರಾರ್ಥನೆ ಮಾಡಲು ಸಾಧ್ಯವಾಗುತ್ತದೆ. ಸ್ವಾಮಿ ಮತ್ತೊಬ್ಬರ ತಪ್ಪನ್ನ ತಿದ್ದಿಕೊಳ್ಳಲು ಅವಕಾಶವನ್ನು ಕಲ್ಪಿಸಿಕೊಡುವ ಮೂಲಕ ನಾವು ಒಮ್ಮನಸ್ಸಿನ ಜೀವನವನ್ನು ಜೀವಿಸಲು ಸಾಧ್ಯ ಎಂಬುದಾಗಿ ಈ ಕೊನೆಯ ವಾಕ್ಯದಲ್ಲಿ ವಿವರಿಸಿ ಹೇಳುತ್ತಾರೆ. ಎಲ್ಲೆಲ್ಲಿ 3 ಇಲ್ಲ 2 ನನ್ನ ನಾಮದಲ್ಲಿ ಸೇರಿರುತ್ತಾರೆ, ಅಂದ್ರೆ ಯೇಸುವಿನ ನಾಮದಲ್ಲಿ ಸೇರಿದವರು ಕ್ಷಮೆಯನ್ನು ನೀಡುವವರು, ಯೇಸುವಿನ ನಾಮದಲ್ಲಿ ಸೇರುವವರು ಪ್ರೀತಿಯನ್ನು ನೀಡುವವರು. ಪ್ರೀತಿ ಮತ್ತು ಕ್ಷಮೆಯನ್ನು ನೀಡಿದಾಗ ಮಾತ್ರ ನಾವು ದೇವರ ಸಾನ್ನಿಧ್ಯವನ್ನ ಬಹಳ ವೈಯಕ್ತಿಕವಾಗಿ ಗಾಢವಾಗಿ ಅನುಭವಿಸಲು ಸಾಧ್ಯವಾಗುತ್ತದೆ.
ಕ್ಷಮಿಸೋಣ, ಪ್ರೀತಿಸೋಣ, ಒಮ್ಮನಸ್ಸಿನಿಂದ ಪ್ರಾರ್ಥಿಸೋಣ. ಆಗ ದೇವರ ಸಾನ್ನಿಧ್ಯವನ್ನ, ಸಾಮೀಪ್ಯವನ್ನ ಅನುಭವಿಸುವುದು ಕಷ್ಟವಾಗುವುದಿಲ್ಲ. ನಮ್ಮ ಪ್ರೀತಿ, ನಮ್ಮ ಕ್ಷಮೆ ನಮಗೆ ದೇವರ ಪ್ರೀತಿಯನ್ನ ಸವಿಯುವ ಆ ದಾರಿಯನ್ನ ತೆರೆಯಲಿ. ಆಮೇಲೆ ಇದು ಮೈಸೂರಿನ ಪುಷ್ಪಾಶ್ರಮದ ಬಾಲಯೇಸುವಿನ ಪುಣ್ಯಕ್ಷೇತ್ರದ ಕಾರ್ಮೆಲ್ ಸಭೆಯ ಯಾಜಕರ ಕೊಡುಗೆ. ಸರ್ವಶಕ್ತಿ ದೇವರಾದ ಪಿತಾ, ಸುತ ಮತ್ತು ಪವಿತ್ರಾತ್ಮರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಆಮೇಲೆ